ಸ್ನೇಹಿತರೆ, ಮೊನ್ನೆ ಶನಿವಾರದಂದು ಕೇರಳದ ತಿರುವನಂತಪುರಂನಲ್ಲಿ RSS ಶತಾಬ್ದಿ ವರ್ಷಾಚರಣೆಯ ಪ್ರಯುಕ್ತ ಪ್ರಮುಖ ನಾಗರಿಕರ ಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಈ ಗೋಷ್ಠಿಯಲ್ಲಿ RSS ಸರಸಂಘ ಚಾಲಕರಾದ ಪರಮಪೂಜನೀಯ ಶ್ರೀ ಮೋಹನ್ಜಿ ಭಾಗವತ್ ಅವರು ಭಾಗವಹಿಸಿದರು. ಭಾಗಿಯಾಗಿದ್ದ ಕೇರಳದ ಪ್ರಮುಖ ನಾಗರಿಕರ ಜೊತೆಗೆ ಕಳೆದ 100 ವರ್ಷಗಳಲ್ಲಿ ಸಂಘ ನಡೆದು ಬಂದ ಹಾದಿ, ಮುಂದೆ ಕ್ರಮಿಸಬೇಕಾದಂತಹ ದಾರಿ, ಗುರಿ ಎಲ್ಲವನ್ನು ಕೂಡ ತೆರೆದಿಟ್ಟರು. ಇದು ಆಕ್ಚುಲಿ ಚರ್ಚೆ ಆಗಬೇಕಾಗಿತ್ತು. ಆದರೆ ಚರ್ಚೆ ಆದದ್ದೇನು ಗೊತ್ತಾ? ಈ ಗೋಷ್ಠಿಯಲ್ಲಿ 3 ಜನ ಕೇರಳದ ಬೇರೆ ಬೇರೆ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಭಾಗವಹಿಸಿದ್ರು. ಇದು ಈಗ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿದೆ. ಕೇರಳ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಪಿಣರಾಯಿ ವಿಜಯನ್ ಅವರು ಕುಲಪತಿಗಳು RSS ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಡೀಪ್ಲಿ ಡಿಸ್ಟರ್ಬಿಂಗ್ ಅಂತ ಖಂಡಿಸಿದ್ದಾರೆ. RSS ಕೇರಳದ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ತನ್ನ ಅಜೆಂಡಾವನ್ನ ಹೇರುವ ಕೆಲಸ ಮಾಡ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಇನ್ನು ಕೇರಳದ ಮುಖ್ಯಮಂತ್ರಿ VD ಸತೀಶನ್ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೇರಳದ 3 ವಿಶ್ವವಿದ್ಯಾನಿಲಯದ ಕುಲಪತಿಗಳು RSS ನಾಯಕರ ನೇತೃತ್ವದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಅವರು ಕುಲಪತಿ ಸ್ಥಾನದ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ. ಕೋಮು ತತ್ವವನ್ನು ಉತ್ತೇಜಿಸುವ ಯಾವುದೇ ಕೃತ್ಯ ಮತ್ತದನ್ನ ಯಾರೇ ಮಾಡಿದ್ರು ಸ್ವೀಕಾರಾರ್ಹ ಅಲ್ಲ ಮತ್ತು ಅದನ್ನ ನಾವು ಎಂದಿಗೂ ಸಹಿಸುವುದಿಲ್ಲ ಅಂತ ಹೇಳಿದ್ದಾರೆ. ಈ 3 ಕುಲಪತಿಗಳು ಕೇರಳದ ಜನರ ಕ್ಷಮೆ ಯಾಚಿಸಬೇಕು ಅಂತ ಹೇಳಿದ್ದಾರೆ. ಅಂದ ಹಾಗೆ ಇಡೀ ಕಾರ್ಯಕ್ರಮದಲ್ಲಿ ಎಲ್ಲೂ ಕೂಡ ಕೋಮುವಾದವನ್ನ ಬಿತ್ತರಿಸುವ ಒಂದೇ ಒಂದು ಮಾತುಗಳು ಕೇಳಿ ಬರಲಿಲ್ಲ. ಹೀಗಿರುವಾಗ ಕುಲಪತಿಗಳು ತಮ್ಮ ಸ್ವಂತ ವಿವೇಚನೆಯಿಂದ ವೈಯಕ್ತಿಕವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರೆ ಅದರಲ್ಲಿ ಏನು ತಪ್ಪಿದೆ ಅಂತ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರದು ಅಂತ ಯಾವ ಕಾನೂನಿನಲ್ಲೂ ಸ್ಪಷ್ಟವಾಗಿ ಬರೆದಿಲ್ಲ. ಸರ್ಕಾರಿ ನೌಕರರು ರಾಜಕೀಯ ಪಕ್ಷಗಳ ಜೊತೆಗೆ ಸೇರಿಕೊಳ್ಳುವುದಕ್ಕೆ ನಿಷೇಧ ಹೇರಿದೆಯೇ ಹೊರತು ಧಾರ್ಮಿಕ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಾರದು ಅಂತ ಎಲ್ಲೂ ಹೇಳಲಿಲ್ಲ. RSS ಬೈ ಡೆಫಿನೇಷನ್ ಹೇಳುವ ಹಾಗೆ ಅದೊಂದು ಸಾಂಸ್ಕೃತಿಕ ಸಂಘಟನೆಯೇ ಹೊರತು ರಾಜಕೀಯ ಪಕ್ಷ ಅಲ್ಲ. VD ಸತೀಶನ್ ಅವರು ಮುಖ್ಯಮಂತ್ರಿ ಆಗಿದ್ದೇ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಅನ್ನುವಂತಹ ರಾಜಕೀಯ ಪಕ್ಷದ ಕೃಪಾಕಟಾಕ್ಷದಿಂದ. ಅಸಲಿಗೆ ಮುಸ್ಲಿಂ ಲೀಗ್ಗೆ ಒಂದು ಕೋಮುವಾದಿ ಪಕ್ಷ. ಎಲ್ಲಿಯವರೆಗೆ ಅಂದ್ರೆ 2023ರಲ್ಲಿ ಕಾಂಜಂಗಾಡ್ನಲ್ಲಿ ನಡೆದಿದ್ದಂತಹ ರ್ಯಾಲಿ ಒಂದರಲ್ಲಿ ಹಿಂದೂಗಳನ್ನ ದೇವಸ್ಥಾನದ ಮುಂದೆ ನೇತು ಹಾಕ್ತೇವೆ, ಬಹಿರಂಗವಾಗಿ ಸುಡುತ್ತೇವೆ ಅಂತ ಘೋಷಣೆ ಕೂಗಿದ್ರು. ಇಂತಹ ಕೋಮುವಾದಿ ಘೋಷಣೆಗೆ ಸಂಬಂಧಿಸಿ ಒಬ್ಬನೇ ಒಬ್ಬ ಮುಸ್ಲಿಂ ಲೀಗ್ ನಾಯಕ ಇಲ್ಲಿಯವರೆಗೆ ಕ್ಷಮೆ ಕೇಳಿಲ್ಲ. ಇಂತಹ ಕೋಮುವಾದಿ ಪಕ್ಷವನ್ನ ತನ್ನ ಬಗಲ್ನಲ್ಲಿ ಇಟ್ಟುಕೊಂಡು RSS ಅನ್ನ ಕೋಮುವಾದಿ ಅಂತ ಕರೆಯುವುದು ಡಬಲ್ ಸ್ಟ್ಯಾಂಡರ್ಡ್ ಅಲ್ಲದೆ ಇನ್ನೇನು? RSS ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಕುಲಪತಿಗಳು ಕ್ಷಮೆಯಾಚಿಸಬೇಕು ಅಂತ ಮುಖ್ಯಮಂತ್ರಿಗಳು ಆಗ್ರಹಿಸುವ ಮೊದಲು ಹಿಂದೂಗಳನ್ನ ಬಹಿರಂಗವಾಗಿ ದೇವಸ್ಥಾನದ ಮುಂದೆ ಸುಡುತ್ತೇವೆ ಅಂತ ಘೋಷಣೆ ಕೂಗಿದ್ದ ಮುಸ್ಲಿಂ ಲೀಗ್ನವರ ಹತ್ರ ಕ್ಷಮೆ ಕೇಳಲಿಕ್ಕೆ ಹೇಳಿ ಅನ್ನೋದು ಜನಸಾಮಾನ್ಯರ ಆಗ್ರಹ.